ನಮ್ಮಮ್ಮ ಮಾಡಿರೋ ರೊಟ್ಟಿ ತಿನ್ಕೊಂಡು ವ್ಯೂ ಎಂಜಾಯ್ ಮಾಡ್ತಿದ್ದೀನಿ. ಹೇಳೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಿನಿ ವ್ಲಾಗ್. ಕಾಲೇಜಿಗೆ ರೆಡಿಯಾಗಿ ನಮ್ಮಮ್ಮ ಮಾಡ್ಕೊಟ್ಟಿರೋ ರೊಟ್ಟಿ ತಿನ್ಕೊಂಡು ಬಸ್ಸಿಗೆ ವೇಟ್ ಮಾಡ್ತಿದ್ದೆ. ತುಂಬಾ ವರ್ಷದಿಂದ ಮನೆ ಹತ್ರ ಇದ್ದಿದ್ ಗುಬ್ಬಚ್ಚಿಗಳು ಮತ್ತೆ ವಾಪಸ್ ಬಂದಿದ್ದಾವೆ. ನನ್ ಸಿಸ್ಟರ್ ಓದ್ಬೇಕಾದ್ರು ಈ ತಾತನೇ ಇದ್ದಿದ್ದಂತೆ, ಹಂಗಾಗಿ ಖುಷಿಯಿಂದ ಮಾತಾಡ್ಸಕ್ ಬಂದ್ರು. ಆದ್ರೆ ಇವ್ರು ಓದ್ಬಿಟ್ಟೆ ತುಂಬಾ ವರ್ಷ ಆಯ್ತು, ಇನ್ನು ತಾತ ನೆನ್ಪಿಟ್ಕೊಂಡಿದ್ರು ಇವ್ರನ್ನ. ಕಾಲೇಜಿಗೆ ಬರೋದೇ ತಡ, ನಮ್ ಕಿತ್ತಾಪತಿಗಳೆಲ್ಲ ಸ್ಟಾರ್ಟ್. ರಶ್ಮಿ ಮುಂದೆ ಕೂತಿದ್ದಾಳೆ, ಅವಳ ಸ್ಲೀಪರ್ ನ ಹಿಂದೆ ಎಸಿತಿದೀವಿ. ಇವತ್ತು ನಮ್ ಕಾಲೇಜಲ್ಲಿ ಬ್ಲಡ್ ಡೊನೇಟ್ ಕ್ಯಾಂಪ್ ಇತ್ತು. ಬ್ಲಡ್ ಡೊನೇಟ್ ಮಾಡೋರು ನೋಡ್ಕೊಂಡು ನೆಕ್ಸ್ಟ್ ಯಾವ ಕ್ಲಾಸ್ ಇದೆ ಆ ರೂಮಿಗೆ ಬಂದ್ವಿ. ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಅದೇ ಕ್ಲಾಸ್ ಅಲ್ಲಿ ಸುಮ್ನೆ ಕೂತಿದ್ವಿ. ಗ್ರೀನ್ ಕಲರ್ ಹಾಕೊಂಡಿದ್ದೀನಿ, ಸ್ವಲ್ಪ ಜನ ರೆಡ್, ಸ್ವಲ್ಪ ಜನ ಪಿಂಕ್. ರೆಡ್ ಪಿಂಕು ಜಗಳದಲ್ಲಿ ನಾನು ಗ್ರೀನ್ ಹಾಕ ಬಂದಿದ್ದೀನಿ, ಅವರಿಗೂ ಬೇಡ ಅಂತ. ಸೇಮ್ ಸೇಮ್, ಇಬ್ರು ಮಾತಾಡ್ಸಲ್ಲ ಆದ್ರೂ ಕನೆಕ್ಷನ್ ಇಲ್ಲ, ಆದ್ರೂ ಕನೆಕ್ಟ್ ಆಗಿದ್ದಾರೆ. ಯಾಕೆ? ಹೆಂಗೆ ಹೌ ಫ್ರೆಂಡ್ಸ್ ಜೊತೆ ಎಲ್ಲ ಸ್ವಲ್ಪ ತಾಟೆ ಹೊಡ್ಕೊಂಡು ಕಾಲೇಜಿಂದ ಬಂದೆ. ಶಾಂತಿ ಸ್ಟೋರ್ ಅಲ್ಲಿ ಸ್ವಲ್ಪ ಐಟಮ್ ತಗೊಂಡು ಆಟೋ ಹತ್ತದೆ. ನನ್ ಸಿಸ್ಟರ್ದು ಸ್ವಲ್ಪ ಶಾಪಿಂಗ್ ಇತ್ತು, ಕಾಲೇಜ್ ಬಿಟ್ಮೇಲೆ ಕಾಲ್ ಮಾಡು ಅಂತ ಅಂದ್ಲು. ಕಾಲ್ ಮಾಡ್ದೆ, ಇಲ್ಲಿಗೆ ಬಾ ಅಂದ್ಲು. ಹಂಗಾಗಿ ಅವ್ರ ಹತ್ರಕ್ಕೆ ಹೋಗಿದ್ದೆ. ಅವ್ರ ಜೊತೆ ಇದ್ನಲ್ಲ ಶಾಪಿಂಗ್ ಮಾಡ್ಕೊಂಡು ವಿಡಿಯೋ ಮಾಡೋದೇ ಮರ್ತೋಗಿದ್ದೆ. ಶಾಪಿಂಗ್ ಮುಗಿಸ್ಕೊಂಡು ಹೊರಡೋ ಹೊತ್ತಿಗೆ ಫುಲ್ ಕತ್ಲೆ ಆಗೋಗಿತ್ತು. ಸೀದಾ ನೀವು ಸ್ಟ್ಯಾಂಡಿಗೆ ಬಂದು ಬಸ್ ಹತ್ತಿದ್ವಿ. ನಮಗ್ ಬೇಕಾಗಿರೋ ಸ್ಟಾಪ್ ಅಲ್ಲಿ ಬಸ್ ಇಂದ ಇಳ್ಕೊಂಡ್ವಿ. ಅಲ್ಲಿಂದ ಕಾರ್ ಬಂತು, ಕಾರಲ್ಲಿ ಸೀದಾ ಮನೇಲಿ ಬಂದ್ವಿ. ನೋಡಿ, ನಂಗೋಸ್ಕರ ಯಾರು ವೇಟ್ ಮಾಡ್ತಿದ್ರು, ನಾನು ಬಂದಿದ್ದೆ ತಡ, ಓಡ್ ಬಂದ್ಬಿಟ್ಟ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗುವ, ಬಾಯ್.